ಹಲೋ ಗೈಸ್, ಇವತ್ತು ನಾನು ನಿಮಗೆ ಎಗ್ ಆಮ್ಲೆಟ್ನ ಪ್ಯಾನಾಸೋನಿಕ್ ಮೈಕ್ರೋ ಓವನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಗ್ಲಾಸ್ ಬೌಲ್ಗೆ ಒಂದು ಎಗ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಅದಕ್ಕೆ ಬೇಕಾದಷ್ಟು ಸಾಲ್ಟ್ನ ಆ್ಯಡ್ ಮಾಡಿ, ಉಪ್ಪನ್ನ. ಆ ಒಂದು ಮೊಟ್ಟೆಗೆ ಉಪ್ಪು ಹಾಕಿದ ನಂತರ ಚಿಲ್ಲಿ ಪೌಡರ್, ಓಕೆ, ಖಾರದ ಪುಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿನ ಹಾಕಬೇಕು. ಅದಾದಮೇಲೆ ಸ್ಲೈಸ್ಡ್ ಕ್ಯಾಪ್ಸಿಕಮ್ಸ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಆ್ಯಡ್ ಮಾಡೋಣ. ನೆಕ್ಸ್ಟು ನೋಡಿ, ಇಲ್ಲಿ ಸ್ಲೈಸ್ಡ್ ಟೊಮ್ಯಾಟೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿ. ನೆಕ್ಸ್ಟು ಸ್ಲೈಸ್ಡ್ ಆನಿಯನ್, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಅದು ನೀಟಾಗಿ ಮಿಕ್ಸ್ ಆಗಬೇಕು. ಅದು ಈ ರೀತಿ ಮಿಕ್ಸ್ ಆಗಿದ್ಮೇಲೆ ನೆಕ್ಸ್ಟ್ ನಾವು ಅದನ್ನು ಓವೆನಲ್ಲಿ ಇಡ್ತಾ ಇದ್ದೀವಿ, ಪ್ಯಾನಾಸೋನಿಕ್ ಮೈಕ್ರೋ ಓವೆನಲ್ಲಿ. ಇಲ್ಲಿ ಸೂಪ್ ಆರ್ ಸ್ನ್ಯಾಕ್ಸ್ ಆಪ್ಷನ್ನ ಪ್ರೆಸ್ ಮಾಡಿ ಪ್ರೋಗ್ರಾಮ್ ನಂಬರ್ 80 ಬರೋ ತನಕ ನೀವು ಆ ಬಟನ್ನ ಪ್ರೆಸ್ ಮಾಡಿ. ಮೇಲ್ಗಡೆ ನಿಮಗೆ ಕಾಣ್ತಾ ಇದೆ 80 ಅನ್ನೋ ಆಪ್ಷನ್ ಬಂದ ಮೇಲೆ ಸ್ಟಾಪ್ ಮಾಡಿ ನೀವು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಆ ಒಂದು ಪ್ರೋಗ್ರಾಮು ಕಂಪ್ಲೀಟಾಗಿ ಆಗೋ ತನಕ ವೆಯ್ಟ್ ಮಾಡಿ. ಕಂಪ್ಲೀಟ್ ಆದಮೇಲೆ ನೀವು ಓವೆನ್ ಡೋರ್ನ ಓಪನ್ ಮಾಡಿ. ನೋಡಿ, ಇವಾಗ ಹಾಟಾಗಿ ಎಗ್ ಆಮ್ಲೆಟ್ ನಿಮ್ಮೆಲ್ರಿಗೂ ಲೈಕ್ ಆಗೋ ರೀತಿಯಲ್ಲಿ ರೆಡಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.